ಅಕ್ಕ ಇದೆಲ್ಲ ನನ್ನ ಬ್ಯಾಗಲ್ಲಿ ಯಾಕೆ ಇಡ್ತಿದ್ದೀರಾ? ನೀನು ಊರಿಗೆ ಹೋದ್ಮೇಲೆ ಇದನ್ನೆಲ್ಲ ಹಾಕು. ಇದೆಲ್ಲ ನಿನ್ನ ಹತ್ರ ಇಲ್ಲ ಅಂತ ಇಡ್ತಿಲ್ಲ. ಒಡವೆ ಇಲ್ಲದೆ ಒಳ್ಳೆ ಬಟ್ಟೆ ಹಾಕೊಳ್ದೆ ಇರಬೇಡ. ಯಾಕೆಂದರೆ ಮೊದಲನೇ ಸಲ ಚಿರು ಜೊತೆ ನೀನು ಊರಿಗೆ ಹೋಗ್ತಿದ್ಯಾ. ನೀನು ಚಿರು ಹೆಂಡ್ತಿ. ಎಷ್ಟು ದಿನ ಅದಕ್ಕೆ? ಇನ್ನೊಂದು 4 ದಿನ ಅಷ್ಟೇ. ಆಮೇಲೆ ಅವ್ರು ಯಾರೋ ನಾನು ಯಾರೋ. ಅವ್ರನ್ನ ಬಿಟ್ಟು ಬರೋಕ್ಕೆ ಹೋಗ್ತಿರೋ ಸತ್ಯ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಅಕ್ಕ ನಿಮಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಅಲ್ವಾ? ಈ ಮನೆಯಲ್ಲಿ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ನೀನು ಈ ಮನೆ ಸೊಸೆ, ನಾನು ಈ ಮನೆ ಮಗಳು. ನನಗೆ ಈ ಮನೇಲಿ ಎಷ್ಟು ಹಕ್ಕು ಅಧಿಕಾರ ಇದೆಯೋ ನಿನಗೂ ಅಷ್ಟೇ ಹಕ್ಕು ಅಧಿಕಾರ ಇದೆ. ಆದರೆ ಅದನ್ನು ಅನುಭವಿಸೋ ಯೋಗ ಇಬ್ರಿಗೂ ಇಲ್ಲ. ಈ ಮನೆಯಲ್ಲಿ ನನ್ನ ಸಪೋರ್ಟಿಗೆ ಯಾರು ಇಲ್ಲದೆ ಹೋದ್ರು ನಿನ್ನ ಸಪೋರ್ಟಿಗೆ ನಾನು ಯಾವಾಗಲೂ ಇದ್ದೇ ಇರ್ತೀನಿ. ಇಷ್ಟು ದಿನ ಆದಮೇಲೆ ನೀನೇ ಅವಳನ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡ್ಯಲ್ಲ, ನನಗೆ ಅದೇ ಖುಷಿ. ಇನ್ಮೇಲಾದರೂ ನೀನು ಸ್ವತಂತ್ರವಾಗಿ ಬದುಕ್ಬೋದು. ಹೊಸ ಲೈಫ್, ಹೊಸ ಆಲೋಚನೆ. ಏನಂತೆ ಚಿರು? ನೀವು ಹೇಗೆ ಹೇಳ್ತೀರಾ ಹಾಗೆ ಮಾಡ್ತೀನಿ ಅದಕ್ಕೆ. ನೀನು ಯಾವತ್ತಿಗೂ ನಾನು ಹಾಕಿದ ಗೆರೆನ ದಾಟೋದಿಲ್ಲ ಅಂತ ನನಗೆ ಗೊತ್ತು. ಯಾಕೆ ದೀಪ ಏನು ಮಾತಾಡ್ತಾನೆ ಇಲ್ಲ? ನೀವು ಇದನ್ನು ಕೊಡ್ತಿರೋದು ನೋಡ್ತಿದ್ರೆ, ನಿಮ್ಮ ಮಾತು ಕೇಳ್ತಿದ್ರೆ ಇವತ್ತೇ ನಂಗೆ ಈ ಮನೆ ಋಣ ಮುಗಿಯುತ್ತೆ ಅನಿಸ್ತಿದೆ. ಕರೆಕ್ಟಾಗಿ ಹೇಳಿದೆ ಚಿರು. ಇವತ್ತೇ ಅವಳ ಪಾಲಿಗೆ ಈ ಮನೆ ಕೊನೆ ದಿನ. ನಾಳೆಯಿಂದ ಅವಳು ಈ ಮನೇಲಿಲ್ಲ ಅನ್ನೋದು ಸತ್ಯ. ದೀಪ ಏನು ಮಾತಾಡ್ತಿದ್ಯಾ? ನೀನು ಯಾವತ್ತಿದ್ರೂ ಚಿರು ಹೆಂಡತಿ, ಈ ಮನೆ ಸೊಸೆ. ಅದನ್ನು ಯಾರಿಂದನೂ ತಪ್ಸೋದಕ್ಕಾಗಲ್ಲ. ಅವ್ರನ್ನ ಅಲ್ಲೇ ಬಿಟ್ಟು ನಾನು ಒಬ್ಬನೇ ಬರೋದನ್ನ ಯಾರಿಂದನೂ ತಪ್ಸೋಕ್ಕಾಗಲ್ಲ. 4 ದಿನ ಚಿರು ಜೊತೆ ಊರಲ್ಲಿದ್ದು ಆಮೇಲೆ ವಾಪಸ್ ಇಲ್ಲಿಗೆ ಅವನ ಜೊತೆ ಬಂದೇ ಬರ್ತೀಯಾ? ಇನ್ನು ಮುಂದೆ ಈ ಕಡೆ ಅವ್ರ ತಲೆನೂ ಹಾಕಲ್ಲ. ನಿನಗೋಸ್ಕರ ನಾನಂತೂ ಕಾಯ್ತಾ ಇರ್ತೀನಿ. ಮತ್ತೆ ನಾನು ನನ್ನ ಹಳೆ ಚಿರುನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಚಿರು. ಸದ್ಯದಲ್ಲೇ ಆಗುತ್ತೆ ಅದಕ್ಕೆ. ನನ್ನಿಂದಾಗಿ ನೀವು ತುಂಬಾ ನೋವು ಅನುಭವಿಸಿದ್ದೀರ. ಆದಷ್ಟು ಬೇಗ ಇದಕ್ಕೆಲ್ಲ ಅಂತ್ಯ ಹಾಡ್ತೀನಿ. ನಿಮಗೋಸ್ಕರ ಈ ಜಗತ್ತಲ್ಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ನೀವು ಚೆನ್ನಾಗಿರ್ಬೇಕು. ನನ್ನ ಮೇಲೆ ನೀನು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಲ್ಲ, ನನಗಷ್ಟೇ ಸಾಕು. ನನಗೆ ಇನ್ನೇನು ಬೇಡ ಚಿರು. ನೀವು ಯಾವತ್ತಿದ್ರೂ ನನ್ನ ತಾಯಿನೇ ಅಲ್ವಾ ಅದಕ್ಕೆ. ಏಯ್, ನಮ್ಮ ಅಡುಗೆ ಮನೆನ ಚೆಲ್ಲಾಪಿಲ್ಲಿ ಮಾಡಿದ್ದು ನೀನೇ ತಾನೆ? ಹ್ಞೂ ಮೇಡಮ್, ನಾನೇ. ಮತ್ತೆ ಯಾಕೋ ಆಗ್ಲೇ ಸುಳ್ಳು ಹೇಳ್ದೆ? ಅದು ನಾನೇ ಸ್ನ್ಯಾಕ್ಸ್ ತಿಂದೆ ಅಂತಂದರೆ ನಿಮ್ಮ ಅಪ್ಪ ಬೈಯಲ್ಲ ಮೇಡಮ್, ಅದಕ್ಕೆ ಹಾಗಂದೆ. ಐ ಆಮ್ ವೆರಿ ಸಾರಿ. ಪರವಾಗಿಲ್ಲ ಬಿಡು. ನೀನೇನಾದರೂ ತಿಂದಿರ್ಲಿಲ್ಲ ಅಂದಿದ್ರೆ ಯಾವುದೋ ಬೀದಿ ನಾಯಿಗೆ ಹಾಕ್ತಿದ್ದೆ. ಎನಿವೇಸ್, ನೀನು ಒಂಥರ ನಾಯಿನೇ ತಾನೆ. ಹೋಗ್ಲಿ ಬಿಡು. ಎಲ್ಲ ಇವಳ ನನ್ನೇನು ನಾಯಿ ಅಂದ್ಬಿಟ್ಟು ಹೋಗ್ತಾಳಲ್ಲ. ಮಾಡ್ತೀನಿ ಕಣೆ. ಏನು ಸೌಂದರ್ಯ, ತುಂಬ ಖುಷಿಯಲ್ಲಿದೆಯಾ? ಇವತ್ತಿಗೆ ಈ ನಮ್ಮ ಮನೆಗಂಟಿರೋ ಕಳಂಕ ಕಳೆಯತ್ತಲ್ವಾ, ಅದಕ್ಕೆ. ನೀನು ಹಾಗೆ ಅಂದ್ಕೊಂಡು ಖುಷಿಯಾಗಿದೆಯಾ? ಅಲ್ಲಿ ದೀಪ ತವ್ರ ಮನೆಗೆ ಹೋಗ್ತೀನಿ ಅನ್ನೋ ಖುಷಿಯಲ್ಲಿದ್ದಾಳೆ. ಇವತ್ತು ಒಂದೇ ದಿನ ತಾನೇ ಚಿಕ್ಕತ್ತೆ, ಖುಷಿಯಾಗಿರಲಿ ಬಿಡಿ. ಅಂದರೆ ನೀನು ಅಂದ್ಕೊಂಡಿರೋ ಥರ ಆಗುತ್ತಾ? ಅಂದರೆ ದೀಪನ್ ಕರ್ಕೊಂಡು ಹೋಗೋ ನಮ್ಮ ಚಿರು ಅವಳನ್ನ ತವ್ರ ಮನೆಯಲ್ಲೇ ಬಿಟ್ಟು ಒಬ್ಬನೇ ಬರ್ತಾನೆ. ಯಾಕೆ ಈ ಥರ ಅನುಮಾನ? ಅಯ್ಯೋ, ಅನುಮಾನ ಅಂತಲ್ಲ, ಕ್ಲಾರಿಟಿಗೋಸ್ಕರ ಕೇಳಿದೆ ಅಷ್ಟೇ. ಅದರಲ್ಲಿ ಯಾವುದೇ ಡೌಟ್ ಬೇಡ. ನಿಮಗೆ ಗೊತ್ತಲ್ಲ,
ಚಿರು ಯಾವುದೇ ಕಾರಣಕ್ಕೂ ನನ್ನ ಮಾತು ಮೀರಲ್ಲ ಅಂತ ದೀಪನ ಈ ಮನೆಯಿಂದ ಕರ್ಕೊಂಡು ಹೋಗಿ ಅಷ್ಟೇ ಜೋಪಾನವಾಗಿ ಅವ್ರ ಮನೇಲಿ ಬಿಟ್ಟು ಬರ್ತಾನೆ. ಆಮೇಲೆ ನೀನು ಅನ್ಕೊಂಡಿರೋ ಥರ ಚಿರುಗೆ ಬೇರೆ ಹುಡುಗಿನ ನೋಡಿ ಮದುವೆ ಮಾಡ್ತೀಯ ತಾನೆ? ರೈಟ್. ಸೌಂದರ್ಯ, ನನ್ನ ಫ್ರೆಂಡ್ಸ್ ಸರೋಜ ಇದ್ದಾಳಲ್ಲ, ಅದೇ SI ನಾಗರಾಜ್ ಅವ್ರ ಹೆಂಡತಿ, ಅವ್ರಿಗೊಬ್ಳು ಮಗಳಿದ್ದಾಳೆ ಸಂಜನಾ ಅಂತ. ಅವಳನ್ನ ನಮ್ಮ ಚಿರುಗೆ ತಂದ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಮೊದಲು ಚಿರು ಅವಳನ್ನ ಬಿಟ್ಟು ಬರಲಿ, ಮಿಕ್ಕಿದ್ದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ಸರಿನಮ್ಮ. ಓಹೋ, ಹಗಲೊತ್ತಲ್ಲಿ ಇಬ್ಬರು ಸೇರಿಕೊಂಡು ಹಗಲುಗನ್ಸು ಕಾಣ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಚಿರು ದೀಪನ್ನ ಅವಳ ಮನೇಲಿ ಬಿಟ್ಟು ಬರಲ್ಲ. ಅವಳನ್ನು ಈ ಮನೆಗೆ ವಾಪಸ್ ಕರ್ಕೊಂಡು ಬಂದೇ ಬರ್ತಾನೆ, ನೋಡ್ತಾ ಇರಿ. ಚಿರುನ ಬಿಟ್ಟು ದೀಪು ಬೇರೆ ಎಲ್ಲೂ ಇರಲ್ಲ, ಇರಲೂಬಾರ್ದು. ಅವಳು ಯಾವತ್ತಿದ್ರೂ ನಿನ್ನ ಕಣ್ಣು ಮುಂದೆ ಇದೇ ಮನೇಲಿ ಇರ್ತಾಳೆ. ಹಾಗೆ ಮಾಡೋಕೆ ಅಂತಲೇ ಈ ಪ್ರಭಾಕರ ಇರೋದು. ಸರ್ ಸರ್ ಸರಿ ಏನು ನಿಂದಲ್ಲ? ನಾನು ಹೊರಡ್ಲಾ ಸರ್? ನನ್ನ ಮಗಳು ಹೇಳಿದ್ಲ? ಇಲ್ಲ ಸರ್. ಮತ್ತಿಲ್ಲ ಇರೋ. ಸಾರಿ ಸರ್. ಇಲ್ಲೇ ಇರು ಅಂದ್ರೆ ಪಕ್ಕದಲ್ಲಿರುವಂತ ಅಲ್ಲ, ನನ್ನ ಮಗಳು ಹೇಳಿದ ಕೆಲಸ ಮಾಡಿ ಆಮೇಲೆ ಹೋಗುವಂತ. ಮಾಮ್, ಒಂದ್ ನಿಮಿಷ ಬನ್ನಿ ಇಲ್ಲಿ. ಮಾಮ್, ಮಾಮ್, ಬೇಗ ಬನ್ನಿ. ರೀ, ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ. ಸಂಜನಾ ಕರೀತಾ ಇದ್ದಾಳೆ, ಅದೇನು ಅಂತ ಹೋಗಿ ಕೇಳಿ. ಹೋಗ, ಅದೇನೋ ಕೇಳ್ತಾ ಇದ್ದಾಳೆ, ನೋಡು. ನಾನಾ ಸರ್? ಹೋಗೋ, ಈ ಪರಿಸ್ಥಿತಿಲಿ ನಾನು ಮೆಟ್ಲತ್ತಕ್ಕಾಗುತ್ತಾ? ಹೋಗ ಸುಮ್ಮನೆ. ಆದರೆ ಅವರು ಮಾಮ್ ಡ್ಯಾಡ್ ಅಂತ ಇದಾರಲ್ಲ ಸರ್. ಯಪ್ಪ, ಅದೇನು ಅಂತ ಹೋಗಿ ಕೇಳೋ. ನೀವು ಹೇಳ್ತಾ ಇದ್ದೀರಾ ಅಂತ ಹೋಗ್ತೀನಿ ಸರ್. ಹೋಗು, ಸುಮ್ಮನೆ ಹೋಗು ಸರ್. ಅದು ಮತ್ತೆ ಅವ್ರು ಬೈದ್ರೆ? ಹೋಗ ಮಾರಾಯ. ಹೋಗ್ತೀನಿ ಸರ್, ಹೋಗ್ತೀನಿ. ಮಾಮ್, ಹೇಳಿ ಮೇಡಮ್. ಮೇಡಮ್, ನಾನೇನು ನೋಡಿಲ್ಲ. ಮೇಡಮ್, ನಾನೇನು ಹೊರಗಡೆ ಬಂದಿಲ್ಲ, ನಿಮ್ಮ ಅಪ್ಪನೇ ಕಳಿಸಿದ್ದು. ಸುಮ್ಮನೆ ಬರಕ್ ನನಗೇನು ಹುಚ್ಚ? ಅಯ್ಯೋ ಮೇಡಮ್, ಮೇಡಮ್. ಅಯ್ಯೋ, ಏನ್ ಮಾಡನಪ್ಪ ಇವನು? ಡ್ಯಾಡ್, ಮಾಮ್, ಸಂಜು, ಏನಾಯ್ತೆ? ಏನಾಯ್ತು ಮಗಳ? ಡ್ಯಾಡ್, ಇವನು ನೀವಾಯ್ತು ಕಳ್ಸಿದ್ದು? ನೀನು ನಿಮ್ಮ ಅಮ್ಮನ್ ಕರ್ದಿಯಲ್ಲಮ್ಮ, ಅವಳು ಒಲೆ ಮೇಲೆ ಹಾಲಿಟ್ಟಿದ್ಲಂತೆ, ನೀವು ಹೋಗಿ ಅಂದ್ಲು. ನನ್ಗೂ ಈ ಪರಿಸ್ಥಿತಿಲಿ ಮೆಟ್ಲತ್ತಕ್ಕಾಗ್ಲಿಲ್ಲ, ಅದಕ್ಕೆ ಇವನನ್ನ ಕಳಿಸ್ದೆ. ಏನ್ ಡ್ಯಾಡ್ ನೀವು ಹೋಗಿ ಹೋಗಿ ಇವನನ್ನ ನನ್ನ ಬಾತ್ರೂಮಿಗೆ ಕಳ್ಸಿದಿರಲ್ಲ? ಬಾತ್ರೂಮ? ಹಾ ಸರ್, ದೊಡ್ಡ ತಪ್ಪು ಆಗ್ಬಿಟ್ರಲ್ಲ ಸರ್. ಎಂತ ದೊಡ್ಡ ತಪ್ಪು? ಘೋರ ಅಪರಾಧ, ಘೋರ ಅಪರಾಧ. ಐ ಡೋಂಟ್ ಲೈಕ್ ಇಟ್. ವೆರಿ ರಾಂಗ್, ವೆರಿ ರಾಂಗ್. ನೀನ್ ಸುಮ್ನಿರಯ್ಯ. ಅಲ್ಲ, ನಿನ್ ಬಾತ್ರೂಮ್ ಅಲ್ಲಿ ಇರೋದು ನನ್ಗೆ ನಮಗೆ ಗೊತ್ತಾಗಬೇಕು? ಹೌದು ಮೇಡಮ್, ಸಾರ್ ಹೇಳ್ತಾ ಇರೋದು ಕರೆಕ್ಟು. ನೀವು ಬಾತ್ರೂಮ್ ಅಲ್ಲಿ ಇರೋದು ಪಾಪ ಸಾರ್ಗೆ ಹೆಂಗ್ ಗೊತ್ತಾಗಬೇಕು? ನನಗೂ ಗೊತ್ತಾಗಿಲ್ಲ, ನಾನು ಬಂದ್ಬಿಟ್ಟೆ. ಅಪ್ಪ ಮಗಳು ಸೇರಿ ನನ್ನ ಹತ್ರ ಎಂತ ಪಾಪ ಮಾಡಿಸ್ಬಿಟ್ರಿ. ಜಸ್ಟ್ ಶಟ್ ಅಪ್. ಅಲ್ಲ ಡ್ಯಾಡ್, ನಾನು ಬಾತ್ರೂಮ್ ಅಲ್ಲಿ ಇದ್ದೀನಿ ಅಂತ ಎಲ್ರಿಗೂ ಕೇಳಿಸೋ ತರ ಹೇಳ್ಬೇಕಾ? ಹಾ ಸರ್, ನಿಮ್ ಮಗಳು ಹೇಳ್ತಿರೋದು ಕರೆಕ್ಟ್ ಆಗಿದೆ. ನೀನ್ ಸುಮ್ನಿರಯ್ಯ. ಸರಿ ಸರ್. ಅಲ್ಲ ಡ್ಯಾಡ್, ನಾನು ಯಾರನ್ನ ಏನಕ್ಕೆ ಕರಿತೀನಿ ಅಂತ ಹೇಳಿ ಕರಿಬೇಕಾ? ಕರ್ದವ್ರು ಬರ್ಬೇಕು ತಾನೆ? ಇವನ್ ಮನೇಲಿರೋವರೆಗೂ ಸ್ವಲ್ಪ ಹೇಳ್ಬಿಟ್ಟು ಕರಿಯಮ್ಮ. ಓ ಗಾಡ್! ಅಲ್ಲ ಮಗಳೇ, ವಾಟ್ ಡ್ಯಾಡ್? ಇವನು ಬಾತ್ರೂಮ್ ಬಂದಾಗ
ನೀನು ಟವಲಲ್ಲಿದ್ದೆ. ಟವಲ್ ಅಲ್ಲ. ರೀ ಬುದ್ಧಿ ಇದೆಯೇನ್ರಿ ನಿಮ್ಗೆ? ಅವನ್ ಮುಂದೆ ನಮ್ಮ ಮಗಳ ಮರ್ಯಾದೆ ತೆಗಿತಾ ಇದ್ದೀರಲ್ಲ. ಇಲ್ಲಿ ಇದನ್ನೆಲ್ಲ ಕೇಳ್ಬೇಕಾಗಿತ್ತ ಇವಾಗ? ಸುಮ್ಮನೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ? ಇನ್ವೆಸ್ಟಿಗೇಷನ್ ಎಲ್ಲ ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ, ಮನೆವರೆಗೂ ತರಬೇಡಿ. ಅಯ್ಯೋ ಮೇಡಮ್, ಮನೆವರೆಗೂ ಅಲ್ಲ, ನಿಮ್ಮ ಯಜಮಾನ್ರು ಬಾತ್ರೂಮ್ವರೆಗೂ ತಂದ್ಬಿಟ್ಟಿದ್ದಾರೆ. ನೀವು ನಡೆಸಿ ಸರ್, ಬಾತ್ರೂಮ್ ಬರೋಣ, ಇನ್ವೆಸ್ಟಿಗೇಷನ್ ಮಾಡಿ ಮಾಡಿ ಮಾಡಿ. ಯಪ್ಪ, ಇವ್ರ ಜೊತೆ ಸೇರ್ಕೊಂಡು ನನ್ ಮರ್ಯಾದೆ ತೆಗಿಬೇಡ ಮರೆಯ. ಇಲ್ಲಿ ನಡೆದಿದ್ದು ಹೊರ್ಗೆಲ್ಲೂ ಹೇಳಕ್ ಹೋಗ್ಬೇಡ. ನಡೆದಿದ್ದಲ್ಲ ಸರ್, ನೋಡಿದ್ದು. ಅದನ್ನೇಪ್ಪ, ಇದು ನಿನ್ನೆಲ್ಲ ಇರ್ಲಿ. ಸರ್, ಮನ್ಸಲ್ಲೇ ಇರುತ್ತೆ. ಎಲ್ರು ಹೋಗಿ ಇಲ್ಲಿಂದ. ನಮ್ಮನ್ನ ಯಾಕಮ್ಮ ಕರ್ದೆ ನೀನು? ಮಾಮ್, ಸ್ನಾನ ಮಾಡೋದಕ್ಕೆ ಬಿಸಿನೀರ್ ಇರ್ಲಿಲ್ಲ, ಅದಕ್ಕೆ ಇವಾಗ ನಾನು ತಣ್ಣೀರಲ್ಲೇ ಸ್ನಾನ ಮಾಡ್ತೀನಿ. ಅಯ್ಯೋ ಮೇಡಮ್, ಆರೋಗ್ಯ ಹಾಳಾಗ್ಬಿಡುತ್ತೆ. ನೀವ್ರಿ, ನಾನೇ ಬಿಸಿ ತಂದು ಕೊಡ್ತೀನಿ. ಯು ಜಸ್ಟ್ ಗೆಟ್ ಲಾಸ್ಟ್. ಬರ. ಸರಿ, ಬಾಗ್ಲು ಹಾಕೊಂಡು ಸ್ನಾನ ಮಾಡು. ನನ್ನ ನಿರ್ಧಾರ ಸರಿಯಾಗೇ ಇದೆ. ಅದನ್ನು ಅದಕ್ಕೇನೂ ಒಪ್ಪಿದ್ದಾರೆ. ಇನ್ನು ನಾನು ಯಾರ ಬಗ್ಗೆ ಯೋಚನೆ ಮಾಡಿದೆ, ಅವ್ರನ್ನ ಅವ್ರ ಮನೆಗೆ ಬಿಟ್ಟು ನನ್ನ ಪಾಡಿಗೆ ನಾನು ಒಬ್ಬನೇ ಬರ್ತೀನಿ. ಅಪ್ಪ ಅಮ್ಮನ ಹತ್ರ ಊರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂತಿದಾರಲ್ವಾ? ಎಲ್ಲ ಎತ್ತಿಟ್ಕೊಂಡಾಯ್ತು. ಯಾವಾಗ ಹೊಡ್ತೀವಿ ಅಂತ ಹೇಳೇ ಅಲ್ವಲ್ಲ? ಹಾಂ, ಈಗಲೇ ಹೋಗಿ ಕೇಳ್ತೀನಿ ಅವ್ರನ್ನ, ಯಾವಾಗ ಕರ್ಕೊಂಡು ಹೋಗ್ತೀರಾ ಅಂತ. ಬೇಡ ಬೇಡ, ನಾನು ಕೇಳಿದೆ ಅಂತ ಕೋಪ ಮಾಡ್ಕೊಂಡು ಬರಲ್ಲ ಅಂದ್ಬಿಟ್ರೆ. ಏನಿದು? ಜ್ಯೂಸ್. ಯಾರಿಗೆ? ನಿಮಗೆ. ನಾನು ಕೇಳಿದ್ನ? ಇಲ್ಲ. ಮತ್ತೆ ಯಾಕೆ ತಂದ್ರಿ? ಕುಡ್ದು ತಣ್ಣಗಾಗ್ಲಿ ಅಂತ. ಯಾರು? ನೀವು. ಅಯ್ಯೋ, ಆ ಥರ ನೋಡ್ಬೇಡಿ, ನೋಡಿದ್ರೇ ಭಯ ಆಗುತ್ತೆ. ನಿಮ್ಮನ್ನು ನೋಡಿದ್ರೆ ಕೋಪ ಬರುತ್ತಲ್ಲ. ಹೋಗ್ತೀನಿ, ಆದರೆ ಹೋಗೋಕ್ಕೆ ಮುಂಚೆ ನಾನು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಹೋಗ್ತೀನಿ. ಅದಕ್ಕೆ ಅವಕಾಶ ಕೊಡಿ. ಸರಿ, ಬೇಗ ಹೇಳಿ. ನೆನ್ನೆ ಮತ್ತು ಇವತ್ತು ನನ್ನ ಜೊತೆ ಹೇಗೆ ನಡ್ಕೊಂಡ್ರು, ನಾನು ಊರಿಗೆ ಬಂದಾಗೂ ಹಾಗೆ ನಡ್ಕೊಳ್ಳಿ. ನೀವು ನನ್ನ ಜೊತೆ ಪ್ರೀತಿಯಿಂದ ಇದ್ದರೆ ಅಪ್ಪ ಅಮ್ಮನಿಗೆ ಯಾವ ಅನುಮಾನನೂ ಬರಲ್ಲ. ಅದು ಅಲ್ಲದೆ ಮನೇಲಿ ಅತ್ತೆ ಇದ್ದಾರೆ, ಅವ್ರಿಗೆ ನಾನು ಕಂಡ್ರೆ ಅಷ್ಟಕ್ಕಷ್ಟೇ, ಯಾವಾಗಲೂ ನನ್ನ ಅನುಮಾನದಿಂದನೇ ನೋಡ್ತಿರ್ತಾರೆ. ಅವ್ರ ಮುಂದೆ ನಾವು ಅನ್ಯೋನ್ಯವಾಗಿಲ್ಲ ಅಂತ ಗೊತ್ತಾದರೆ ಅಷ್ಟೇ, ಮುಗೀತು ನಮ್ಮ ಕತೆ. ಅದಕ್ಕೆ ಅವ್ರ ಮುಂದೆ ಹುಷಾರಾಗಿರಬೇಕು. 4 ದಿವಸ ಅಷ್ಟೇ, ಅಲ್ಲಿಂದ ಬಂದಮೇಲೆ ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಬೈಯೋದು ಇದ್ದಿದ್ದೆ ಅಲ್ವಾ? ಅಲ್ಲಿರೋವಾಗ ತಾಳ್ಮೆಯಿಂದ ಇರಿ, ನನ್ನ ಮೇಲೆ ಕರುಣೆ ತೋರಿಸಿ. ಅಯ್ಯೋ, ಕೋಪ ಮಾಡ್ಕೋಬೇಡಿ, ಜ್ಯೂಸ್ ಕೊಟ್ಟು ತಣ್ಣಗಾಗಿ. ಊರಿಗೆ ಹೊರಡೋಕ್ಕೆ ಸಮಯ ಆಗಿದೆ, ನೀವು ರೆಡಿ ಆಗಿಬಿಡಿ, ನಾನು ರೆಡಿ ಆಗಿಬಿಡ್ತೀನಿ. ಇವ್ರ ಜೊತೆ ಬರ್ತಿರೋದು ಇವ್ರನ್ನ ಅಲ್ಲೇ ಬಿಟ್ಟು ಬರೋಕೆ ಅನ್ನೋದು ಗೊತ್ತಿಲ್ಲದೆ ಏನೇನೋ ಮಾತಾಡ್ತಿದ್ದಾರೆ. ಯಾವುದಕ್ಕೂ ಆದಷ್ಟು ಬೇಗ ಸತ್ಯ ಹೇಳೋದು ಒಳ್ಳೇದು. ರೀ, ಬನ್ರಿ, ಹಾಸ್ಪಿಟಲ್ಗೆ ಹೋಗಿ ಒಂದು ಇಂಜೆಕ್ಷನ್ ತೊಗೊಂಬರೋಣ, ಎಲ್ಲ ಸರಿ ಹೋಗುತ್ತೆ. ಬೆಳಕನೆ, ನಾಳೆ ಇಷ್ಟರಲ್ಲಿ ಎಲ್ಲ ಸರಿ ಹೋಗುತ್ತೆ. ಡ್ಯಾಡ್, ಮಾಮ್ ಜೊತೆ ಹಾಸ್ಪಿಟ್ಲಿಗೆ ಹೋಗಿ ಬನ್ನಿ. ಆಯ್ತಮ್ಮ. ಅಲ್ಲ, ಅವನ ಮನೇಲಿದ್ದಾನಲ್ಲ, ಅದು ಅಲ್ಲದೆ ನೀನೊಬ್ಳೇ ಇದೆಯಾ? ಡೋಂಟ್ ವರಿ ಡ್ಯಾಡ್, ಐ ಕ್ಯಾನ್ ಹ್ಯಾಂಡಲ್ ಹಿಮ್. ಅವ್ನಿಗೆ ಅಷ್ಟೊಂದೆಲ್ಲ ಧೈರ್ಯನೇ ಇಲ್ಲ. ಕರೆಕ್ಟ್ ಮೇಡಮ್. ನೀನು ಯಾಕೋ ಬಂದೆ? ಏನು ಕೆಲಸನೇ ಇಲ್ವಲ್ಲ ಸರ್, ಅದಕ್ಕೆ ಬಂದೆ. ಯಾರು ಹೇಳಿದ್ದು ಕೆಲಸ ಇಲ್ಲ ಅಂತ? ಡ್ಯಾಡ್, ನೀವು ಹೊರಡಿ. ಸರ್, ಬರೀ ಇಂಜೆಕ್ಷನ್ ಮಾತ್ರ ತಗೊಂಬಿಡಿ, ಅದೇನೋ ಸ್ಕ್ಯಾನಿಂಗು, ಪಾನಿಂಗ್, ಎಕ್ಸ್ರೇ ಎಲ್ಲ ಮಾಡಿಸಿ. ಯಾಕೋ? ಅಯ್ಯೋ, ಬಿದ್ದಿರೋ ಏಟ್ ನೋಡಿದ್ರೆ ಮೂಳೆನೋ ನರನೋ ಕಟ್ಟಾಗಿರ್ಬೇಕು ಅನ್ಸುತ್ತೆ, ಅದಕ್ಕೆ. ಏನೋ ಹೇಳ್ತಿದ್ಯಾ? ಹಾಗಾಗದೇ ಇರಲಿ ಸರ್,
ಮುನ್ನೆಚ್ಚರಿಕೆ ಮಾಡಿಸ್ಬಿಡಿ. ಹೇಳೋದು ಹೇಳಿದ್ದೀನಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಹೌದು ಡ್ಯಾಡ್, ಎಲ್ಲ ಮಾಡಿಸ್ಬಿಡಿ. ನೋಡಿ ಮೇಡಮ್ ಅದೇ ಹೇಳ್ತಾರೆ, ಮಾಡಿಸಿ. ಆಯಿತು, ನಮ್ಗೆ ಗೊತ್ತು. ಬನ್ರಿ. ಅಮ್ಮಮ್ಮ, ಏಯ್ ಮೆತ್ಕೆ. ಯಾಕೋ ನಗ್ತಿದ್ಯಾ? ಏನಿಲ್ಲ ಮೇಡಮ್. ಹೇಳೋ. ಜಸ್ಟ್ ಶಟ್ ಅಪ್. ಸರ್ ನಾನು ಹೊರಡ್ಲಾ? ಇಲ್ಲ, ಇನ್ನೂ ಡಸ್ಟಿಂಗ್ ಮಾಡೋದಿದೆ. ನಡಿ ನನ್ನ ಜೊತೆ. ರೀ, ಬೆಂಗಳೂರಿಂದ ಅಳಿಯಂದ್ರು ಮತ್ತೆ ದೀಪು ಬರ್ತಿದ್ದಾರೆ ಕಣ್ರಿ. ಅಯ್ಯೋ, ಅಣ್ಣ ಬಂದ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ, ಇದೇನಾ ಇಷ್ಟು ಬೇಗ ಬಂದ್ಬಿಟ್ರಿ? ದೊಡ್ಡ ಸಾಹೇಬ್ರು ಆಫೀಸ್ಗೆ ಹೋಗಿದ್ದೆ, ಅಲ್ಲೇ ಹೋಗಿ ಅವ್ರ ಹತ್ರನೇ ರಜಾ ಕೇಳ್ಕೊಂಬಂದೆ. ಇದೆಲ್ಲ ಏನಾ? ಏನೇ ಹೀಗೆ ಕೇಳ್ತಿದ್ಯಾ? ಅಳಿಯ ಮಗಳು ಮನೆಗೆ ಬರ್ತಾ ಇಲ್ವಾ? ಅದಕ್ಕೆ ದಿನಸಿ, ತರಕಾರಿ ಮತ್ತು ಸೊಪ್ಪುಗಳು ಎಲ್ಲ ತಂದಿದ್ದೀನಿ. ನಮ್ಮ ದೀಪು ಏನು ಇಷ್ಟಪಡ್ತಾಳೋ ಅದನ್ನೇ ಮಾಡಿ ಹಾಕು, ಆಯ್ತಾ? ಆಯ್ತು. ಅಲ್ಲ ಕಣೆ, ಅತ್ತಿಗೆ ಕೆಲಸ ಮಾಡ್ತಾ ಇದ್ರೆ ನೀನೇನೇ ಮಾಡ್ತಾ ಇದೀಯಾ? ನನ್ನ ಗಂಡಂಗೆ ವರದಿ ಒಪ್ಪಿಸ್ತಿದ್ದೆ ಅಣ್ಣ. ಅಂತ ಕೆಲಸಕ್ಕೆ ನೀ ಲಾಯಕ್ಕು, ಅದನ್ನೇ ಮಾಡು. ಒಂದು 4,000 ಸಿಗುತ್ತೆ. ಯಾಕೆ, ನಾನು ನಿನಗೆ ಭಾರ ಆಗಿದ್ದೀನಾ? ಅಯ್ಯಪ್ಪ, ನೀನು ನನಗೇನು ಭಾರ ಅಲ್ಲ ಕಣೆ, ನಿನಗೆ ನೀನೇ ಭಾರ. ಸ್ವಲ್ಪ ಕಮ್ಮಿ ಮಾಡ್ಕೊ. ಡ್ಯೂಟಿಗೆ ಹೋಗಿ ಮುಂಚೆ ಏನು ಹೇಳಿದ್ದೆ ನಿನಗೆ? ನಿಮ್ಮ ಅತ್ತಿಗೆಗೆ ಸ್ವಲ್ಪ ಸಹಾಯ ಮಾಡುವಂತ ತಾನೆ. ಒತ್ತಲ ನೀನು ಅಡುಗೆ ಕೆಲಸ ಮಾತ್ರ ನೋಡ್ಕೊ. ನಾನು ಅಂಬುಜಾ ಸೇರಿಕೊಂಡು ಇಡೀ ಮನೆ ಕ್ಲೀನ್ ಮಾಡ್ಬಿಡ್ತೀನಿ. ನೀವಾ? ಕಣೆ, ಯಾಕೆ? ಅದಕ್ಕೆ ನರಸಿಂಹ ಬಂದಿಲ್ವಾ? ಇಲ್ಲ, ಯಾಕಮ್ಮ? ಏನಿಲ್ಲ ಬಿಡಿ. ಬರೀ ಅವನ ಹೆಸರು ಯಾಕೆ ಎತ್ತಿದೆ ಈಗ ನೀನು? ಅವನೇನಾದ್ರೂ ನಮ್ಮ ಮನೆ ಹತ್ರ ಸುಳಿದ್ರು ಸಾಕು, ಲಾಟಿ ತಗೊಂಡು ಬಾರ್ಸಾಕ್ಬಿಡ್ತೀನಿ. ಅದಕ್ಕೆ ಪೊರ್ಕೆ ಎಲ್ಲಿಟ್ಟಿದ್ದೀರಾ? ಗಾಡ್ರೇಜ್ ಬೇರೂಲ್ಲಿ ಇಟ್ಟಿರ್ತಾರೆ, ಆ ಬಾಗ್ಲಿಂದ ನೋಡೆ ಅಲ್ಲಿ. ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡು, ಒಂಚೂರು ಡಸ್ಟ್ ಇರಬಾರ್ದು. ಮಾಡ್ತಾ ಇದ್ದೀನಿ ಮೇಡಮ್. ನನ್ನ ಕೈಯಲ್ಲಿ ಕೆಲಸ ಮಾಡಿಸ್ತಾ ನೀನು ಮಾತ್ರ ಆರಾಮಾಗಿ ಕೂತ್ರೆ ಹೇಗೆ ಬೇಬಿ? ಏನು ಮಾಡ್ತೀನಿ ನೋಡ್ತಾ ಇರು. ಬೇಡ ಮೇಡಮ್, ಬೇಡ ಮೇಡಮ್. ಬೇಕು ಅಂತ ನನ್ನ ಮೈ ಮೇಲೆ ಬೀಳ್ತೀಯ? ಮೇಡಮ್, ಬಿದ್ದ ತಕ್ಷಣ ಹೇಳಿದ್ರೆ ತಕ್ಕಂತ ಎದ್ಬಿಡ್ತಿದ್ದ. ನೀವು ಸುಮ್ಮನೆ ಇದ್ರಿ, ನಾನು ನಿಮ್ಮನ್ನು ಮುಟ್ತಿದ್ದಂಗೆ ಹಾಗೆ ಮೈ ಮರ್ತೋದೆ. ಡ್ಯಾಡ್ ಬರ್ಲಿ ಇರು, ಇದೆ ನಿನ್ಗೆ. ಅಯ್ಯೋ, ಅಲ್ಲಿ ನೋಡಿ, ಅಲ್ಲಿ ಹಲ್ಲಿ ಇದೆ, ಅದನ್ನ ನೋಡಿ ಭಯ ಬಿದ್ದ, ಓಡ್ ಬಂದೆ, ಕಾಲ್ ಜಾರ್ ನಿಮ್ಮ ಮೇಲೆ ಬಿದ್ಬಿಟ್ಟೆ ಮೇಡಮ್. ಅದು ಅಲ್ಲದೆ ಮೇಲೆ ಬಾತ್ರೂಮಲ್ಲೇ ಏನೂ ಮಾಡಿಲ್ಲ, ಇಲ್ಲೇನು ಮಾಡ್ತೀನಿ ಮೇಡಮ್. ವಾಟ್? ಅಲ್ಲೋ, ಮಿಸ್ಬಿಹೇವ್ ಮೇಡಮ್, ಮಿಸ್ಬಿಹೇವ್. ಯಾಕಾದ್ರೂ ನಿನ್ನ ಮನೆಗೆ ಕರ್ಕೊಂಡೆ ಅಂತ ಅನಿಸ್ತದೆ. ಒಂದ ಎರಡ ನೀನ್ ಕೊಡೋ ಕಾಟ? ಇಷ್ಟಕ್ಕೆ ಹಿಂಗಂದ್ರೆ ಹೆಂಗೆ ಮೇಡಮ್? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಇನ್ನೂ ಹಾವಳಿ ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಅಯ್ಯಯ್ಯೋ, ನೋಡಿ, ಮಾತು ಅಪಾರ್ಥ ಮಾಡ್ಕೊತಾ ಇದ್ದೀರಾ. ಅದು ತುಂಬ ಒಳ್ಳೆ ಹುಡುಗ ಮೇಡಮ್, ನನ್ನ ಮಾತು ನಂಬಿ. ಆಯ್ತಾಯ್ತು, ಮೊದಲು ಕೆಲಸ ಕಂಟಿನ್ಯೂ ಮಾಡು. ಆದರೆ ನೀವೊಂದು ಹೆಲ್ಪ್ ಮಾಡಬೇಕು. ಏನ್ ಹೆಲ್ಪು? ಅದು ನಾನು ಕೆಲಸ ಕಂಟಿನ್ಯೂ ಮಾಡ್ತೀನಿ, ಆದರೆ ನೀವು ನನ್ನ ಗಟ್ಟಿಯಾಗಿ ಹಿಡ್ಕೊಬೇಕು.
ನನಗೆ ತುಂಬ ಭಯ ಆಗ್ತಿದೆ. ನಾನು ಪೂರ್ತಿ ಕೆಲಸ ಮುಗಿಸ್ತೀನಿ. ಅದೆಲ್ಲ ಆಗಲ್ಲ, ಬೇಕಿದ್ರೆ ಚೇರ್ ಇಟ್ಕೋತೀನಿ. ಅಲ್ಲ ಮೇಡಮ್, ಕಾಲು ನೋಡಿ ಗಡಗಡ ನಡೀತದೆ ಮೇಡಮ್. ನನ್ನ ಮೇಲೆ ಹತ್ತಿದ್ರೆ ಮತ್ತೆ ನಿಮ್ಮ ಮೇಲೆ ಬಿದ್ದರೆ ಓಕೆನಾ ನಿಮಗೆ? ಆಯ್ತು, ನಿನ್ ಕಾಲ್ ಇಟ್ಕೋತೀನಿ, ನಡಿ. ಹಾಂ ಬಾ ದಾರಿಗೆ. ಬನ್ನಿ ಮೇಡಮ್, ಮತ್ತೆ ಬನ್ನಿ 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 ಬನ್ನಿ. ಹತ್ಲಾ ಮೇಡಮ್? ಹತ್ತಪ್ಪ. ಹಾಂ. ನೋಡಿ ಮೇಡಮ್, ಕಾಲೇ ನಡೀತಿದೆ. ಒಂಚೂರು ಹಿಡ್ಕೊಳ್ಳಿ ಮೇಡಮ್. ಮಾಡು. ಪ್ಯಾಂಟ್ ಹಿಡ್ಕೊಡ್ರಿ ಮೇಡಮ್, ಕಾಲು ಹಿಡ್ಕೊಡಿ ಮೇಡಮ್, ಕಾಲು. ಇಟ್ಕೊಂಡಿದ್ದೀನಿ, ಮೊದಲು ಕೆಲಸ ಗಟ್ಟಿ ಹಿಡ್ಕೊತೀರಲ್ಲ ಮೇಡಮ್ ಕಾಲು? ಇಟ್ಕೋತೀನಿ. ಹಾಂ, ಕಾಲು ಬಿಡಲ್ಲ ತಾನೇ? ಬಿಡಲ್ಲ. ಹಾಂ. ಮೇಡಮ್ ಗಟ್ಟಿ ಹಿಡ್ಕೊಳ್ಳಿ, ಗಟ್ಟಿ ಹಿಡ್ಕೊಳ್ಳಿ. ಇಟ್ಕೊಂಡಿದ್ದೀನಿ, ಕೆಲಸ ಮಾಡೋ. ಹಾಂ 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 ಹಾಂ